ನಮಸ್ಕಾರ. ನಾನು ನಿಮ್ಮ ಸಾಯಿ ಕೃಷ್ಣನ್ ಗುರುಜಿ. ಮೊದಲ ಬಾರಿಯಾಗಿ ನಮ್ಮ ಚಾನಲನ್ನು ನೋಡ್ತಾ ಇದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬನ್ನು ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ. ಇವತ್ತಿನ ಟಾಪಿಕ್ ಏನಪ್ಪ ತಿಳಿಸೋಕ್ಕಂತ ಬಂದಿದ್ದೀನಿ ಅಂತಂದರೆ, ಕಟಕ ರಾಶಿಯವರ ಬಗ್ಗೆ ತಿಳಿಸೋಣ ಅಂತ ಬಂದಿದ್ದೀನಿ. ಕಟಕ ರಾಶಿಯಲ್ಲಿ ಮೇ ತಿಂಗಳ ರಾಶಿ ಭವಿಷ್ಯ ಯಾವ ರೀತಿಯಲ್ಲಿದೆ ಅಂತ ತಿಳಿಸೋಣ ಅಂತ ಬಂದಿದ್ದೇನೆ. ಮೇ ತಿಂಗಳಲ್ಲಿ ಕಟಕ ರಾಶಿಯವರಿಗೆ ತುಂಬಾ ಒಳಿತು ಅನ್ನೋದು ಕಾಣುತ್ತೆ. ಒಳಿತು ಅನ್ನೋದು ಯಾವ ಅಂತಂದರೆ 100% ಎಕ್ಸೆಸ್ ಅನ್ನೋದು ಆಗುತ್ತೆ. ಮತ್ತು ಸಂಬಂಧಗಳಲ್ಲಿ ಏನು ಭಿನ್ನಾಭಿಪ್ರಾಯಗಳು ಉಂಟಾಗಿತ್ತು, ಭಿನ್ನಾಭಿಪ್ರಾಯಗಳು ಅಂತಂದರೆ ವೈಯಕ್ತಿಕವಾದಂಥ ಜಗಳಗಳಿಂದ ಸಂಬಂಧಿಕರುಗಳು ಏನು ದೂರ ಆಗಿದ್ದರು, ಅದು ಈ ತಿಂಗಳು ಗಟ್ಟಿಯಾಗುವಂಥದ್ದಿದೆ. ಯಾವ ರೀತಿ ಅಂದರೆ ಅವರಾಗವರೇ ಬಂದು ನಿಮ್ಮ ಹತ್ರ ಕ್ಷಮಾಪಣೆ ಕೇಳಿಬಿಟ್ಟು ನಿಮಗೆ ಒಳಿತನ್ನು ಕಾಣುವಂಥದ್ದು ಕಂಡುಬರುತ್ತೆ. ಮತ್ತು ವ್ಯಾಪಾರದಲ್ಲಿ ನೋಡ್ತು ಅಂದರೆ ಕಟಕ ರಾಶಿಯವರು ವ್ಯಾಪಾರದಲ್ಲಿ ತುಂಬಾ ಲಾಭ ಅನ್ನೋದು ಪಡಿತೀರಾ. ಯಾವ ರೀತಿಯಲ್ಲಿ ಲಾಭ ಅನ್ನೋದು ಪಡಿತೀರಾ? ಹೋದ ತಿಂಗಳು ಏನು ಸ್ಟ್ರಕ್ ಆಗಿತ್ತು ನಿಮ್ಮ ಬಿಸ್ನೆಸ್, ಈ ತಿಂಗಳು ಏನಿದೆ ಇಂಪ್ರೂವ್ಮೆಂಟ್ ಅನ್ನೋದು ಆಗುತ್ತೆ. ಮತ್ತು ಶಿಕ್ಷಣದ ದೃಷ್ಟಿಕೋನದಲ್ಲಿ ಈ ತಿಂಗಳು ಏನಂತಂದರೆ ತುಂಬಾ ಒಳಿತು ಅನ್ನೋದು ಕಂಡುಬರುತ್ತೆ. ತುಂಬಾ ಒಳಿತು ಅನ್ನೋದು ಅಂತಂದರೆ, ನೀವು ಮಗ ಒಂದು 30% ಓದ್ತಾ ಇದ್ದ, ಏನೋ ಎಕ್ಸಾಮ್ ಬರೆದಿದ್ದಾನೆ ಅಂತಂದರೆ ಚಮತ್ಕಾರ ಅಂತ ಹೇಳ್ಬೋದು. ಯಾತಕ್ಕಂದರೆ ಈ ತಿಂಗಳು ತುಂಬಾ ಲಾಭದಾಯಕವಾಗಿ ನಿಮಗೆ ಈ ತಿಂಗಳು ಇದೆ. ಅದಕ್ಕಾಗಿ ನಿಮ್ಮ ಮಗ ಫಸ್ಟ್ ಕ್ಲಾಸಲ್ಲಿ ಪಾಸ್ ಆಗುವಂಥದ್ದು ಕಂಡುಬರುತ್ತೆ. ಮತ್ತು ಮನೆಯಿಂದ ದೂರ ಹೋಗ್ಬಿಟ್ಟು ಮಕ್ಕಳು ಓದ್ತಾ ಇರ್ತಾರೆ, ಅವ್ರಿಗೆ ಏನಾಗುತ್ತೆ ಅಂದರೆ ಈ ತಿಂಗಳು ತುಂಬಾ ಒಳಿತು ಅನ್ನೋದು ಕಂಡುಬರುತ್ತೆ. ತುಂಬಾ ಇಂಪ್ರೂವ್ಮೆಂಟ್ ಅನ್ನೋದು ಆಗ್ತಾರೆ. ನೀವು ಅಂದ್ಕೊಂಡಿರ್ತೀರ ನನ್ನ ಮಗ ದೂರ ಹೋಗ್ಬಿಟ್ಟು ಓದ್ತಾ ಇದ್ದಾನೋ ಇಲ್ಲ ನನ್ನ ತರಲೇ ಬಿದ್ದುಬಿಟ್ಟಿದ್ದಾನ ಅಂತ ತಿಳ್ಕೊಂಬಿಟ್ಟಿರ್ತೀರ. ಅದಕ್ಕಾಗಿ ನಿಮ್ಮ ಮಗನಿಂದ ನಿಮಗೆ ಉತ್ತಮವಾದಂಥ ಪ್ರಶಂಸೆ ಅನ್ನೋದು ಕಂಡುಬರುತ್ತೆ. ವಿಶೇಷವಾಗಿ ಉನ್ನತ ಶಿಕ್ಷಣ ಪಡೆಯುವಂಥ ವಿದ್ಯಾರ್ಥಿಗಳು ಅಂದರೆ ಹೈಯರ್ ಎಜುಕೇಷನ್ ಅನ್ನೋದು ಮಾಡ್ತಿರ್ತಾರೆ. ಈ ಕಟಕ ರಾಶಿಯಲ್ಲಿರುವಂಥ ಮಕ್ಕಳು ಅವರಿಗೆ ತುಂಬಾ ಒಳಿತು ಅನ್ನೋದು ಕಂಡುಬರುತ್ತೆ. ಕುಟುಂಬದಲ್ಲಿ ವೈಮನಸ್ಸುಗಳನ್ನೋದು ಏನು ಉಂಟಾಗಿತ್ತು ಈ ತಿಂಗಳು ನಿಮಗೆ ಲಾಭಕರಕವಾಗಿದೆ. ಅವರಿಂದ ನಿಮಗೆ ಧನಪ್ರಾಪ್ತಿ ಅನ್ನೋದಿದೆ. ಕುಟುಂಬದಿಂದ ನಿಮಗೆ ಧನಪ್ರಾಪ್ತಿ ಅನ್ನೋದು ಕಂಡು ಬರುತ್ತೆ. ನಿಮ್ಮ ಪ್ರೀತಿಯ ಜೀವನಕ್ಕೆ ಅಂದಾಗ ತಿಳ್ಕೊಂತು ಅಂದರೆ, ನಿಮ್ಮ ಪ್ರೀತಿಯ ಜೀವನಕ್ಕೆ ಈ ತಿಂಗಳು ತುಂಬಾ ಶ್ರೇಷ್ಠವಾಗಿದೆ ಅಂತ ಹೇಳ್ಬೋದು. ನೀವು ಮನೆಯಲ್ಲಿ ಹೇಳುವಂಥ ವಿಚಾರಗಳು ಏನಾರು ಇತ್ತು ಅಂದರೆ ಈ ತಿಂಗಳು ಹೇಳ್ತು ಅಂದರೆ ನಿಮಗೆ ಗ್ರೀನ್ ಸಿಗ್ನಲ್ ಅಂತ ಹೇಳ್ಬೋದು. ಗ್ರೀನ್ ಸಿಗ್ನಲ್ ಅಂತಂದರೆ ನಿಮಗೆ ಒಪ್ತಾರೆ. ಈ ತಿಂಗಳು ನಿಮಗೆ ತುಂಬಾ ಲಾಭದಾಯಕವಾಗಿದೆ. ಒಂದು ಹಣದಲ್ಲೇ ಆಗಿರ್ಬೋದು, ಒಂದು ವ್ಯಾಪಾರದಲ್ಲೇ ಆಗಿರ್ಬೋದು, ಒಂದು ಉದ್ಯೋಗ ಕ್ಷೇತ್ರಗಳಲ್ಲಾಗಿರ್ಬೋದು, ಈ ತಿಂಗಳು ಕಟಕ ರಾಶಿಯವರಿಗೆ ತುಂಬಾ ಒಳಿತು ಅನ್ನೋದು ಕಂಡುಬರುತ್ತೆ. ಮತ್ತು ಈ ತಿಂಗಳು ದಾಂಪತ್ಯದ ವಿಚಾರದಲ್ಲಿ ಅಂತಂದರೆ ಇಬ್ಬರು ಗಂಡ ಹೆಂಡತಿಯ ಕಡೆಯಿಂದ ಒಂದು ಗುಡ್ ನ್ಯೂಸ್ ಅಂತ ಹೇಳ್ಬೋದು. ಆ ರೀತಿಯಲ್ಲಿ ಕುಟುಂಬದಲ್ಲಿ ಏನಂದರೆ ನಗುವಿನ ವಾತಾವರಣ ಅನ್ನೋದು ಕಂಡುಬರುತ್ತೆ. ತುಂಬ ಒಳಿತು ಅನ್ನೋದು ಆಗುತ್ತೆ. ಈ ತಿಂಗಳು ಹಣಕಾಸಿನಲ್ಲಿ ನಿಮಗೆ ಯಾವ ರೀತಿ ಅಂದರೆ ಆಕಸ್ಮಿಕ ಧನಲಾಭ ಅಂತ ಹೇಳ್ಬೋದು. ಆಕಸ್ಮಿಕ ಧನಲಾಭ ಅಂತಂದರೆ ನಿಮಗೆ ಎಲ್ಲೋ ಒಂದು ಕಡೆ ನೀವು ಹಾಕಿರ್ತೀರ. ಮತ್ತು ಇವಾಗ ಏನಂತಂದರೆ ಶೇರ್ ಮಾರ್ಕೆಟಿಂಗ್ ಅಂತ ಹೇಳ್ತಾರೆ, ಅಲ್ಲಿ ನೀವು ದುಡ್ಡನ್ನು ಹಾಕಿತ್ತು ಅಂದರೆ ಈ ತಿಂಗಳು ನಿಮಗೆ ತುಂಬಾ ಪ್ರಾಫಿಟ್ ಅನ್ನೋದು ಕಂಡು ಬರುತ್ತೆ. ಆರೋಗ್ಯದ ದೃಷ್ಟಿಕೋನದಿಂದ ನೋಡ್ತು ಅಂದರೆ ಯಾವ ರೀತಿಯಲ್ಲಿ ಸ್ವಲ್ಪ ಸಮಸ್ಯೆಗಳು ಅನ್ನೋದಿಲ್ಲ. ಅದರಲ್ಲಿ ಸಮಸ್ಯೆಗಳನ್ನೋದು ಇರುವಂಥವ್ರು ಯಾರಿಗೂ ಅಂತಂದರೆ ಚಿಕ್ಕ ಮಕ್ಕಳಿಗೆ ಅಂದರೆ ವಿಪರೀತ ಹುಷಾರು ತಪ್ಪುವಂಥದ್ದು, ಜ್ವರ ಬರುವಂಥದ್ದು, ಕಣ್ಣು ದೃಷ್ಟಿ ಅಂತ ಹೇಳ್ತಾರೆ. ಕಣ್ಣು ದೃಷ್ಟಿಯಿಂದ ನಿಮ್ಮ ಮಕ್ಕಳು ಮಂದಬುದ್ಧಿ ಅನ್ನೋದು ಆಗ್ತಾರೆ. ನಿಮ್ಮ ಮಕ್ಕಳು ಚೈತನ್ಯದಿಂದ ಆಟ ಆಡುವಂಥ ಮಕ್ಕಳು ಸಪ್ಪೆ ಮುಖ ಇಟ್ಕೊಂಡು ಕೂತ್ಕೊಳ್ಳುವಂಥ ವಿಚಾರಗಳು ಬರುತ್ತೆ. ಇದು ಎದಕ್ಕೆ ಬರುತ್ತೆ ಅಂದರೆ ಮಕ್ಕಳ ವಿಚಾರದಲ್ಲಿ ಅಂತಂದರೆ ಸ್ವಲ್ಪ ನೀವು ಕೇರ್ಫುಲ್ ಆಗಿರಬೇಕು. ಈ ಥರ ಬಂತು ಅಂತಂದರೆ ಪರಿಹಾರ ಏನು ಅಂತಂತಂದರೆ, ಮಕ್ಕಳು ತುಂಬ ಕಿರಿಕಿರಿ ಮಾಡ್ತಾ ಇತ್ತು ಅಂದರೆ ವಿಘ್ನ ವಿನಾಶಕ ಗಣಪತಿ ದೇವಸ್ಥಾನಕ್ಕೆ ಹೋಗಿ ಸ್ವಲ್ಪ ದರ್ಶನ ಮಾಡಿ ಬರುವುದರಿಂದ ನಿಮ್ಮ ಆರೋಗ್ಯದ ಸಮಸ್ಯೆಯಲ್ಲಿ ತುಂಬಾ ಏರುಪೇರು ಏನೋ ಆಗ್ತಾ ಇರುತ್ತೆ, ಅದು ಸ್ವಲ್ಪ ಕಡಿಮೆ ಅನ್ನೋದಾಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರಗಳು.